ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ದೇವನಹಳ್ಳಿಯಲ್ಲಿ ಜಾತ್ರೆ ನಡೀತಿದೆ. ಸೊ 2 ದಿನ ಇರುತ್ತೆ, ಇವತ್ತು ನಾಳೆ. ಅಂದರೆ 13-14 ಫೆಬ್ರವರಿ 13-14. ನಾವಂತೂ ಫುಲ್ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವಿ ಇವಾಗ ಸಂಜೆ ಮೇಲೆ. ನೋಡೋಣ ಹೇಗಿರುತ್ತೆ ಅಂತ. ಒಳಗಡೆ ಎಲ್ಲ ಆಲ್ರೆಡಿ ತೇರೆಲ್ಲ ಎಳೆದ್ಬಿಟ್ಟಿದ್ದಾರೆ. ಇದೆಲ್ಲ ಆಟ ಆಡೋದು ಸ್ಟಾರ್ಟ್ ಆಗೋದು ಒಂದು ಇನ್ನೂ 5 o'clock 6 o'clock ಮೇಲೆ. ಸೊ ಅಷ್ಟರಲ್ಲಿ ಒಳಗಡೆ ಎಲ್ಲ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆ್ಯಂಡ್ ನೀವು ಕೂಡ ಈ ವಿಡಿಯೋನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ ಒಳಗಡೆ. ಹೇಳು, ಬನ್ನಿ ಬನ್ನಿ ಹೋಗೋಣ. ಬನ್ನಿ ಬನ್ನಿ ಹೋಗೋಣ. ಬನ್ನಿ ಬನ್ನಿ ಹೋಗೋಣ. ಹೇಳು, ಬನ್ನಿ ಬನ್ನಿ ಜನರೇ ಯಾಕೆ ಬನ್ನಿ ಬನ್ನಿ ಜನರೇ ಯಾಕೆ ಜನರೇ ಇಲ್ಲ ಹೊಡಿತಾನೆ ಹೇಳಮ್ಮ. ಇವಾಗ ನಮ್ ಚಿರು ಒಂದ್ ಡೈಲಾಗ್ ಹೊಡಿತಾನೆ, ಏನಂತ ನೋಡೋಣ. ಹೇಳಮ್ಮ. ಬನ್ನಿ ಎಕ್ಸ್ಪ್ರೆಷನ್. ಬನ್ನಿ ಬನ್ನಿ ಜನರೇ ಯಾಕೆ ಜನರೇ ಕೀರ್ತಿ. ಚಿರಮ್ಮ, ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಒಳಗ ಏನಾಯ್ತು ಒಳಗಡೆ? ಆಟ ಐತೆ. ಯಾರು ಏನಾರ ಮಾಡ್ಕೊಳ್ಳಿ, ನನಗೆ ಆಟ ಸಾಮಾನು ಮಾತ್ರ ಬೇಕು ಅಂತ ಹೇಳ್ತಾನೆ. ಸೊ ಒಳಗಡೆ ಕೋಟೆ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಬನ್ನಿ ಬನ್ನಿ ಹೋಗೋಣ, ಬನ್ನಿ ಬನ್ನಿ ಹೋಗೋಣ. ನನ್ನ ಮಗ ಆಲ್ರೆಡಿ ಒಂದ್ ರೌಂಡ್ ಆಟ ಸಾಮಾನೆಲ್ಲ ತಗೊಂಡ್ ಬಂದ್ಬಿಟ್ಟವನೆ. ಇವಾಗ ಮತ್ತೆ ಹೋಗಿ ಮತ್ತೆ ಟ್ಯಾಕ್ಸ್ ಹಾಕ್ತಾನೆ. ಹೆಂಗೋ ಮ್ಯಾನೇಜ್ ಮಾಡ್ಬೇಕು. ಹಾ, ಕಾರದ ಆಟ ಐತಂತೆ ನೋಡ್ರಿ. ಇವಾಗ್ಲೇ ಟ್ಯಾಕ್ಸ್ ಹಾಕ್ತಾ ಇದ್ದಾನೆ. ಆ ಕಡೆ ಎಲ್ಲ ಗಾಡಿ ಇದೆಯಮ್ಮ, ಈ ಕಡೆ ಹೋಗೋಣ ಬನ್ರಿ. ನಾನೇ ಕೊಡ್ಸ್ಬೇಕಂತೆ ನೋಡಪ್ಪ. ಏನು ಅವೆಲ್ಲ ಸಾಕ್ಸು ತಗೊಂಡು ನೀನೇನ್ ಮಾಡ್ತೀಯ? ಹಾ, ಆಟಮ್ ಇತ್ತಾ? ಎಲ್ಲ ಕಡೆನೂ ಐತೆ ಆಟಮು. ಬಾಸ್ಕೆಟ್ ಚೆನ್ನಾಗೈತೆ. ಇದೇ ದೇವಸ್ಥಾನ, ಇದೇ ದೇವಸ್ಥಾನ. ಅಲ್ರಿ ಅಲ್ಲೆಲ್ಲ ಇಟ್ಬಿಟ್ಟವ್ರೆ. ತಗೋಬರ್ರಿ ಸರ್. ಡಾಡ ನೋಡ್ ಕಬ್ಬಿನಲ್ಲಿ ಕುಡಿತವ್ರ ನೀನ್ ಬಿಟ್ಬಿಟ್ಟು. ಏನಮ್ಮ? ಅವನಿಗೆಲ್ಲ ಇಲ್ಲ, ಬುಜ್ಜಿ ಬೇಬಿಗೆಲ್ಲ ಇಲ್ಲ. ಇವನ್ ರೋಡಲ್ಲೇ ಶುರು ಹಚ್ಕೊಂಡ್ಬಿಟ್ಟ. ಬುಜ್ಜಿ ಬೇಬಿ ಹೊಡಿತೀನಿ ಹೊಡಿತೀನಿ ಹೊಡಿತೀನಿ. ಯಾರ ಅವನ? ಅಮ್ಮ ಬೇಡಮ್ಮ, ಬೇಡ ಬೇಡ ಬೇಡ, ಸಾಕು ಸಾಕು. ಯಾರ ಅವನ? ಗೊಂಬೆ ಬೇಕಾ ಬಂಗಾರಿ? ಎಲ್ಲಿ ಕೋಲು ಎತ್ಕೊಂಬರ್ಲಾ? ಇವತ್ತು ಜನ ಸ್ವಲ್ಪ ಕಮ್ಮಿನೇ ಇದ್ರು. ಆರಾಮಾಗಿ ನೋಡ್ಕೊಂಡು ಎಲ್ಲಾನು ಏನೇನಿದೆ ಅಂತ ಎಲ್ಲಾನು ನೋಡ್ಕೊಂಡು ಹೋಗ್ತಾ ಇದ್ವಿ. ಅಂಡ್ ಏನ್ ಮನೆಗೆ ಬೇಕು ಅಂತ ಮುಂಚೆನೆ ಅನ್ಕೊಂಡಿದ್ದೆ ನಾನು. ಇದು ಫ್ಲವರ್ಸ್ದು ಆರ್ಟಿಫಿಷಿಯಲ್ ಫ್ಲವರ್ ಬೇಕಾಗಿತ್ತು, ಅಂದ್ರೆ ಫ್ರಂಟ್ ಅಲ್ಲಿ ಹಾಕಕ್ಕೆ. ಅಂಡ್ ಇದು ಲೋಟಸ್ ನೋಡಿ ದೂರದಿಂದ ನೋಡಿದ್ರೆ ನ್ಯಾಚುರಲ್ ಆಗೇ ಇತ್ತು, ಬಟ್ ಹತ್ರ ಹೋಗಿ ನೋಡಿದಾಗ ಗೊತ್ತಾಯ್ತು ಅದು ಆರ್ಟಿಫಿಷಿಯಲ್ ಅಂತ. ಅಂಡ್ ಏರ್ ಆಕ್ಸೆಸರೀಸ್ ಎಲ್ಲ ಇದೆಲ್ಲ ಆಲ್ರೆಡಿ ಆರ್ಟಿಫಿಷಿಯಲ್ ಫ್ಲವರ್ದೆಲ್ಲ ಬರುತ್ತಲ್ಲ, ಬಂದ್ ತರೋದು, ಅದೆಲ್ಲ ಜಸ್ಟ್ 100 rupees ಅಷ್ಟೇ. ಜಾತ್ರೆಲೆಲ್ಲ ಬಂದ್ರೆ ಈ ತರದ ಐಟಮ್ಸ್ ಎಲ್ಲ ತುಂಬಾ ಸಿಗತ್ತೆ. ನಾನಂತೂ ನೋಡ್ಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಂಡ್ ಬುಜ್ಜಿ ಬೇಬಿದು ಇದು ಫಸ್ಟ್ ಜಾತ್ರೆ. ಹೋದ ವರ್ಷ ಹೋದಾಗ ಅವನು ಹೊಟ್ಟೆ ಒಳಗಿದ್ವ, ನಾನು 7 months ಪ್ರೆಗ್ನೆಂಟು. ತುಂಬಾ ಜನ ನನ್ನ ನೋಡ್ಬಿಟ್ಟು ಹೊಟ್ಟೆ ಹೊತ್ಕೊಂಡು ಯಾಕಮ್ಮ ಬಂದಿದ್ಯಾ, ಮನೇಲಿ ಇರಕ್ಕಾಗಿಲ್ವಾ ನಿನಗೆ ಅಂತೆಲ್ಲ ಕೇಳಿದ್ರು. ಇವತ್ತು ಮಗು ನಿತ್ಕೊಂಡು ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಅಂಡ್ ಇದು 3D ಮಾಡಲ್ದು
ಪಜಲ್ಸ್ ತರ ಇರುತ್ತೆ, ನಾವೇ ಎಲ್ಲ ಜೋಡಿಸ್ಬೇಕು. ತುಂಬಾ ಚೆನ್ನಾಗಿತ್ತು ಅದು ಕೂಡ. ಅಂಡ್ ನಾನು ಮನೆಗೆ ಉಪ್ಪು ಹಾಕಿಕ್ಕಕ್ಕೆ ಮತ್ತೆ ಉಪ್ಪಿನಕಾಯಿ ಏನಾದರೂ ಹಾಕಕ್ಕಕ್ಕೆ ಈ ಥರ ಜಾತ್ರೆಗಳಲ್ಲೆಲ್ಲೇ ನಾನು ಜಾಡಿ ಎಲ್ಲ ತೊಗೊತೀನಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ವುಡನ್ದೆಲ್ಲ ಆಟ ಸಾಮಾನುಗಳಾಗಿರ್ಬೋದು, ಗಿಲ್ಕಿ ಥರದ್ದು, ಚನ್ನಪಟ್ಟಣ ಗೊಂಬೆಗಳಂತ ಹೇಳ್ತಾರಲ್ಲ, ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ತೇರನ್ನ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟಿದ್ರು. ಅದನ್ನು ನೋಡೋಕೆ ಬಂದ್ವಿ. ಅಲ್ಲಿ ಹೋಗ್ತಾ ಇದ್ದಂಗೆ ಬಾಳೆಹಣ್ಣು ಹೊಡಿತಾ ಇರ್ತಾರಲ್ಲ, ತಲೆಗೇನೆ ಪಟ 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 ಅಂತ ಏಟ್ ಬೀಳುತ್ತೆ. ಬಿಕಾಸ್ ಎಲ್ಲ ಕಡೆಯಿಂದನೂ ಹೊಡಿತಾನೆ ಇರ್ತಾರೆ, ಆಪೋಸಿಟ್ ಕಡೆಯಿಂದನೂ ಹೊಡಿತಾನೆ ಇರ್ತಾರೆ, ಈ ಕಡೆಯಿಂದನೂ ಹೊಡಿತಾ ಇರ್ತಾರೆ. ತಲೆಗೆ ಮಾತ್ರ ಸಖತ್ತಾಗಿ ಬೀಳುತ್ತೆ. ಹುಷಾರಾಗೆ ನೋಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಅಲ್ಲಿ ಹಸ್ಬೆಂಡ್ ಇಲ್ಲಿ ನಮ್ಮದು ಫೋಟೋ ತೆಗಿಯಕ್ಕೆ ಹೇಳಿದ್ವಿ, ಅದನ್ನು ತೆಗಿತಾ ಇದ್ದಾರೆ. ಆ್ಯಂಡ್ ಆಮೇಲೆ ಫ್ಯಾಮಿಲಿ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ತೊಗೊಂಡ್ವಿ. ಆ್ಯಂಡ್ ತುಂಬ ಚೆನ್ನಾಗೇ ಮಾಡಿದ್ರು. ನಾವು ದೇವನಹಳ್ಳಿ ಜಾತ್ರೆ ಅಂದರೆ ಮಿಸ್ಸೇ ಮಾಡಲ್ಲ, ವರ್ಷನೂ ಹೋಗ್ತೀವಿ. ಬಿಕಾಸ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಮತ್ತು ಮನೆಗೆ ಏನಾದರೂ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಳಕ್ಕೆ ಸಖತ್ತಾಗಿರುತ್ತೆ. ಆ್ಯಂಡ್ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಇವಾಗ ಚಿರು ಬಾಳೆಹಣ್ಣು ಹೊಡಿತಾನಂತೆ ನೋಡಿ. ಇವಾಗ ಚಿರು ಬಾಳೆಹಣ್ಣು ಹೊಡಿತಾನಂತೆ. ಎಸಿ ಅಮ್ಮ, ಯೋ ಸೂಪರ್ ಸೂಪರ್, ಸಖತ್ತಾಗಿ ಹೊಡ್ದೆ ಬಾ. ಅವನಿಗೊಂದು ಸಮಾಧಾನ ಇಲ್ಲ ಅಂದ್ರೆ ಅಳ್ತಾನೆ ಇರ್ತಾನೆ, ಸೊ ಹಾಗಾಗಿ ಓಡಿಸ್ಬಿಡ್ಬೇಕು. ಮಕ್ಕಳಿಗೆಲ್ಲ ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು ಹಾಗೆ ನೋಡಿಕೊಂಡು ವಾಪಸ್ ಬಂದ್ವಿ. ಇವತ್ತು ನೋಡಿ ಎಷ್ಟು ಖಾಲಿ ಇದೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೈಟ್ ಆಗ್ತಾ ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ನಾವಂತೂ ಎಲ್ಲ ನೋಡಿಕೊಂಡು ಏನೇನು ಬೇಕೋ ಎಲ್ಲ ತೊಗೊತಾ ಇದ್ವಿ. 50 ರೂಪೀಸ್ ಒಂದು. ಅದು ಬೇಡಮ್ಮ, ಅದೇನಕ್ಕೆ ಅವೆಲ್ಲ ನಾವು ಹಾಕಲ್ಲ. ಅದೇ ಅದು 50 ರೂಪೀಸ್ 2 ಅಂತೆ. ಅದು ಒಂದೆರಡು ತೊಗೊಳ್ಳೋಣ ಅಲ್ಲ. ನಮ್ಮ ಮನೆ ಮುಂದೆ ಇದರಲ್ಲಿ ಏನ ಮೇಲ್ಗಡೆ ಟೈಲ್ಸ್ ಮೇಲೆ ಹಾಕಿದ್ರೆ ಇರೋದೇ ಇಲ್ಲ, ಇವಾದ್ರೆ ಇರ್ತದೆ. ಚಿಕ್ಲುಮ ಅಣ್ಣ, ಅದೊಂದು ಕೊಡಿ ವೆಲ್ಕಮ್ದು. ನಾನೊಂದು ರೀಲ್ಸ್ ನೋಡಿದ್ದೆ, ಮಕ್ಕಳನ್ನ ಜಾತ್ರೆಗೆ ಕರ್ಕೊಂಡು ಹೋಗ್ಬಾರ್ದು, ಹೆಣ್ಮಕ್ಳನ್ನ ಒಡವೆ ಅಂಗಡಿಗೆ ಕರ್ಕೊಂಡು ಹೋಗ್ಬಾರ್ದು ಅಂತ. ನಮ್ಮ ಚಿರುನ್ ನೋಡಿದಾಗ ಅದೇ ನೆನಪಾಗುತ್ತೆ. ಬಿಕಾಸ್ ಎಷ್ಟು ಖರ್ಚು ಮಾಡಿಸ್ತಾನೆ ಅಂದರೆ ಆ್ಯಂಡ್ ತುಂಬ ಊರುಗಳಿಂದ ಈ ಥರ ಎತ್ತಿನ ಗಾಡಿಯಲ್ಲಿ ಆಗಿರ್ಬೋದು, ಮತ್ತು ಎತ್ತುಗಳನ್ನ ಅಲಂಕಾರ ಎಲ್ಲ ಮಾಡಿಕೊಂಡು ಕರ್ಕೊಂಡು ಬಂದು ಹಿಂದ್ಗಡೆ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಕೊಡ್ತಾ ಇರ್ತಾರೆ. ಅವರವರು ತಮಟೆ ಹೊಡಿಯೋರ್ನಾಗಿರ್ಬೋದು, ಬೇರೆ ಬೇರೆ ಥರದ್ದು ಕೀಲ್ಕುದುರೆ ಆ ಥರನ್ನೆಲ್ಲ ಕರ್ಕೊಂಡು ಬಂದು ಈ ಥರ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ದಾನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ನಾನಂತೂ ಎಲ್ಲೆಲ್ಲಿ ಏನೇನು ಸಿಗುತ್ತೋ ಎಲ್ಲ ಇಸ್ಕೊಂಡು ಕುಡಿತಾ ಇದ್ದೆ. ಬಿಕಾಸ್ ಸಿಗೋದೇ ವರ್ಷಕ್ಕೊಂದ್ಸಲಿ, ಯಾರು ಬಿಡ್ತಾರೆ? ನಾನಂತೂ ಮಿಸ್ ಮಾಡೋಕ್ಕೆ ರೆಡಿನೇ ಇರಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಪಾನಕ ಕೊಡ್ತಾರೆ, ಎಲ್ಲೆಲ್ಲಿ ಹೆಸರು ಬೇಳೆ ಕೊಡ್ತಾರೆ, ಮತ್ತು ಮಜ್ಜಿಗೆಗಿಂತ ಜಾಸ್ತಿ ನಾನು ಪಾನಕನೇ ಕುಡಿದೆ. ಬಟ್ ತುಂಬ ಚೆನ್ನಾಗಿರುತ್ತೆ. ಸೊ ಸಿಕ್ಕಿದ ಕಡೆ ಎಲ್ಲ ಚೆನ್ನಾಗಿ ಕುಡ್ಕೊಂಡು ನೋಡಿ. ಈ ಸಲ ತುಂಬ ಚೆನ್ನಾಗಿತ್ತು. ಒಂದು ಬೇರೆ ಬೇರೆ ಡಿಫ್ರೆಂಟ್ ಆಗಿರೋರೆಲ್ಲ ಬಂದಿದ್ರು ಈ ಸಲ. ಆನೆ ಅಂತೆ, ಕೋಳಿ ವೇಷದಲ್ಲೆಲ್ಲ. ಸೊ ಎಲ್ಲಾನು ನೋಡಿಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ತುಂಬ ಆಮೇಲೆ ಸಿಕ್ಕಾಪಟ್ಟೆ ಜನ ಆಗೋಗ್ಬಿಟ್ರು. ಆ್ಯಂಡ್ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ಕ್ಯೂಟ್ ಡಾಲ್ಸ್ಗಳು. ನನಗಂತೂ ಈ ಡಾಲ್ ನೋಡಿದಾಗೆಲ್ಲ ತುಂಬ ಬೇಜಾರಾಗ್ತಾ ಇತ್ತು. ಹೆಣ್ಮಕ್ಳು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು. ಚಿರು ಕಳ್ಳ ಅಣ್ಣ, ಕಳ್ಳ ಎತ್ಕೊಂಡು ತಿಂದವ್ ನೋಡೋಣ. ಬಾ
ಆ್ಯಂಡ್ ಇವಾಗ ಮನೆಗೆ ಆರ್ಟಿಫಿಷಿಯಲ್ ಫ್ಲವರ್‌ದು ತೋರಣ ಬರುತ್ತಲ್ಲ ಫ್ರಂಟ್ ಡೋರ್‌ಗೆ ಹಾಕೋದು, ಅದನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ವಿ. ಅಷ್ಟೊಂದು ಕಲೆಕ್ಷನ್ಸ್ ಏನು ಇದ್ದಿದ್ದಿಲ್ಲ. ಬಟ್ ಚೆನ್ನಾಗಿತ್ತು. ನನಗೆ ಬಟ್ಟೆ ಥರದ್ದಿರುತ್ತಲ್ಲ ಆ ಥರ ಬೇಕಾಗಿತ್ತು. ಬಿಕಾಸ್ ವಾಶ್ ಮಾಡಿ ಹಾಕಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದೆಲ್ಲ ಫ್ಲವರ್ ವಾಸ್ ಎಲ್ಲ ಇಡಕ್ಕಾಗಲ್ಲ. ಸೊ ಅದನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂತಾ ಇದ್ವಿ. ಅವರು 450 ರುಪೀಸ್ ಸಮಥಿಂಗ್ ಏನೋ ಹೇಳಿದ್ರು. ನಾವು ಒಂದು 2 ಜೊತೆ ತಗೊಂತೀವಿ 300 ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ಇಲ್ಲ 350 ಕೊಡಿ ಅಂತೇಳಿ ಫೈನಲ್ ಆಗಿ 350ಗೆ ನಾವು 2 ಜೊತೆ ಏನೋ ತಗೊಂಡ್ವಿ. ನಮ್ಮ ಚಿರು ಅಂತೂ ಏನಾದರೂ ಆಟ ಆಡು ಅಂತ ಹೇಳಿದಾಗ ಈ ಥರದ್ದೆಲ್ಲ ಆಟ ಆಡ್ತಾನೆ. ಬಟ್ ಅವನಿಗೂ ಸಿಕ್ಕಾಪಟ್ಟೆ ಹೆದ್ರುಕೊಂತಾನೆ. ಅದು ಯಾಕೆ ಅಂತಲೇ ಗೊತ್ತಿಲ್ಲ ನಮಗೆ. ಎಲ್ಲರೂ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತುಂಬ ಧೈರ್ಯದಿಂದ ಎಲ್ಲ ಆಟದಲ್ಲೂ ಆಟ ಆಡ್ತಾರೆ. ಬಟ್ ಅವನಂತೂ ಸಿಕ್ಕಾಪಟ್ಟೆ ಹೆದ್ರುಕೊಂತಾನೆ ನೋಡಿ. ಹತ್ತದ್ರ ಕಡೆನೇ ಜಾರ್ತಾ ಇದ್ದಾನೆ. ಅವನು ಅದನ್ನ ಹಿಡ್ಕೊಂಡೇ ಇಳಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಾವು ಎಷ್ಟು ಹೇಳ್ತಾ ಇದ್ದೀವಿ ಇಲ್ಲ ಪಕ್ಕದಲ್ಲಿ ಬಂದು ಆ ಥರ ಜಾರಬೇಕು ಅಂತ ಹೇಳ್ಬಿಟ್ಟು, ಅವನು ಇಲ್ಲ 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 ನಂಗೆ ಭಯ ಆಗತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಬರ್ತಾ ಇದ್ದಾನೆ. ಎಲ್ಲ ಮನೇಲೂ ಮಕ್ಳು ಹೀಗೆ ಇರ್ತಾರ ನಂಗಂತೂ ಗೊತ್ತಿಲ್ಲ. ಅಂಡ್ ನೋಡಿ ಚಿಕ್ಕ ಚಿಕ್ಕ ಮಕ್ಳುನ ಆದ್ರೆ ಎಷ್ಟು ಕ್ಯೂಟಾಗಿ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ. ಬಟ್ ಅವನಂತೂ ಸಿಕ್ಕಾಪಟ್ಟೆ ಭಯ ಬೀಳ್ತಾನೆ. ನಮ್ಮ ಚಿರು ಆಟ ಆಡ್ತಾ ಇರೋದಕ್ಕೆ ಬುಜ್ಜಿ ಬೇಬಿ ನಾನು ಹೋಗ್ತೀನಿ ಅಂತ ಮುಂದೆ ಹೋಗೋದು ಆ ಥರ ಎಲ್ಲ ಹಠ ಮಾಡ್ತಾ ಇದ್ರು. ಹಾಗಾಗಿ ಇದೊಂದು ಕಾರು ಚೆನ್ನಾಗಿತ್ತು. ಸುಮ್ಮನೆ ಕೂರಿಸ್ಬಿಟ್ಟು ನಾನೇ ರೌಡ್ ಓಡಿಸ್ತಾ ಇದ್ದೆ, ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಚಿರು ನಮ್ಮ ಬುಜ್ಜಿನ ಎತ್ಕೊಂಡಿದ್ದ ತಕ್ಷಣ ಅವರು ಸ್ಪೀಡಾಗಿ ತಿರ್ಗಿಸೋಕೆ ಸ್ಟಾರ್ಟ್ ಮಾಡಿದ್ರು. ಅವನಂತೂ ಫುಲ್ ಎದ್ರುಕೊಂಡು ಇಲ್ಲ ಇಲ್ಲ ನನ್ನ ಇಳಿಸ್ರಿ ಪ್ಲೀಸ್ ಪ್ಲೀಸ್ ಇಳಿಸ್ರಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಯಾವಾಗಲೂ ಹಿಂಗೆ ಮಾಡ್ತಾನೆ, ತುಂಬ ಎದ್ರುಕೊಂತಾನೆ ಅವನು. ನನಗಂತೂ ಒಂದೊಂದ್ಸಲಿ ಬೇಜಾರೇ ಆಗುತ್ತೆ. ಎಲ್ಲ ಮಕ್ಳ ಥರ ಅವ್ನು ಆಟ ಆಡೋಕ್ಕೆ ಹೋಗಲ್ಲ, ತುಂಬ ಎದ್ರುಕೊಂತಾನೆ ಅಂತ ಹೇಳ್ಬಿಟ್ಟು. ಅಂಡ್ ನೈಟ್ ವ್ಯೂ ನೋಡಿ ಹೀಗಿತ್ತು. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಸಕ್ಕತ್ತಾಗಿತ್ತು ನೋಡೋದಕ್ಕೇನೆ. ಜಾತ್ರೆ ಅಂದ್ರೇನೆ ಏನೋ ಒಂದು ಮಜಾ ಅಲ್ಲ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಎಲ್ಲ ಲೈಟಿಂಗ್ಸ್ ಆಗಿರ್ಬೋದು ಗಿಜ್ಜಿ ಗಿಜ್ಜಿ ಅಂತ ಇರುತ್ತೆ. ಅಂಡ್ ಆಮೇಲೆ ಈ ಕಾರಲ್ಲಿ ಕುತ್ಕೊಂತೀನಿ ಅಂತ ಹೇಗೋ ಧೈರ್ಯ ಮಾಡಿ ಇಲ್ಲ ನಂಗೆ ಆ ಕಾರೇ ಬೇಕು ಅಂತ ಹೇಳಿ ಕುತ್ಕೊಂಡ. ಇಲ್ಲಿ ಒಂದ್ಸಲಿ ಆಡೋಕ್ಕೆ ಒಂದು 3 to 4 ಮಿನಿಟ್ಸ್ ಮ್ಯಾಕ್ಸಿಮಮ್ ಒಂದು 5 ಮಿನಿಟ್ಸ್ ಆಡಿಸ್ತಾರೆ. 60 ರುಪೀಸ್ ಪರ್ ಟಿಕೆಟ್ ಒಂದು ಮಗುಗೆ. ಸೊ ಅವನು ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ. ಏನೂ ಮಾಡೋಕ್ಕಾಗಲ್ಲ, ಜಾತ್ರೆ ಅಂದರೆ ಮಕ್ಳಿಗೆ ಈ ಥರ ಎಂಜಾಯ್ ಮಾಡೋಕ್ಕೇನೆ ಬರೋದಲ್ವಾ. ಹಾಗಾಗಿ ಅವನಿಗೆ ಸುಮ್ಮನೆ ಬೇರೆ ಏನಾದರೂ ಕೊಡಿಸಿ ಹಾಳಾಗೋದಕ್ಕಿಂತ ಈ ಥರ ಆಟ ಆಡಿಸಿದ್ರೆ ಅವನಿಗೂ ಖುಷಿ ಬೀಳ್ತಾನೆ. ಆ್ಯಂಡ್ ಅದರಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ರು, ಕನ್ನಡ ಸಾಂಗ್ಗಳೆಲ್ಲ. ಅವನಂತೂ ಫುಲ್ ಅಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ತಾ ಇದ್ದ. ಆ್ಯಂಡ್ ನೆಕ್ಸ್ಟು ಆಮೇಲೆ ಈ ಥರ ಅವನಿಗೆ ಬೈಕ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜು ಇವಾಗ್ಲೇನೆ. ಅವ್ರ ಅಪ್ಪನ ಜೊತೆ ಕುತ್ಕೊಂಡಾಗ್ಲೇನೆ ನಾನು ಬೈಕ್ ಓಡಿಸ್ತೀನಿ ಅಂತ ಹೇಳಿ ಓಡಿಸ್ತಾ ಇರ್ತಾನೆ. ಹಾಗಾಗಿ ಇಲ್ಲ ನಾನು ಅದು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೂ ಕುತ್ಕೊಂಡ. ಅಲ್ಲೂ ಸ್ಟೈಲ್ ಮಾಡೋದು, ಅಂದರೆ ಹಿಂಗೆ ಬಕ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇದ್ದ. ನಾವು ಹೇಳ್ತಾ ಇದ್ವಿ ಇಲ್ಲ ನೀನು ಸುಮ್ಮನೆ ಕುತ್ಕೋ ಅದೇ ಹೋಗುತ್ತೆ ಅಂತ ಹೇಳಿಬಿಟ್ಟು ಅದೆಲ್ಲ ಆಟ ಆಡಿಸ್ಕೊಂಡು ಆಮೇಲೆ ಸುಮ್ಮನೆ ನಾನಂತೂ ಒಂದು ಆಟನೂ ಆಡಿಲ್ಲ. ಬಿಕಾಸ್ ಬುಜ್ಜಿ ಬೇಬಿ ಇದ್ನಲ್ಲ, ಅವನು ಸ್ವಲ್ಪ ಕ್ರೌಡ್ ಇರೋದ್ರಿಂದ ಸಮ್ಟೈಮ್ಸ್ ಅಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಸುಮ್ಮನೆ ನೋಡ್ಕೊಂಡು ನಿಂತಿದ್ವಿ ನಾನು ಬುಜ್ಜಿ ಬೇಬಿ ಎಲ್ಲ. ಆ್ಯಂಡ್ ಈ ಸಲ ತುಂಬ ವೆರೈಟಿ ಗೇಮ್ಸ್ ಎಲ್ಲ ಇತ್ತು. ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಹೊಸ ಹೊಸ ಗೇಮ್ಸ್ ಎಲ್ಲ ಇತ್ತು. ಈ ಕೊಲಂಬಸ್ಸು ಟರ್ನಿಂಗ್ ಎಲ್ಲ ಹೋದ ವರ್ಷ ಇದ್ದಿದ್ದಿಲ್ಲ, ಈ ಸಲ ಹೊಸ್ದಾಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸಖತ್ತಾಗಿತ್ತು. ಆ್ಯಂಡ್ ನನಗಂತೂ ಜಾತ್ರೆ ಅಂದರೆ ತುಂಬ ಇಷ್ಟ. ನಾನು ದೇವನಹಳ್ಳಿ ಆಗಿರ್ಬೋದು ಮತ್ತು ನಂದಿ ಜಾತ್ರೆ ಬರುತ್ತೆ, ಮಿಸ್ ಮಾಡದೆ ಪ್ರತಿ ವರ್ಷವೂ ಹೋಗ್ತೀನಿ. ನನಗೊಂಥರ ಖುಷಿ ಜಾತ್ರೆ ಎಲ್ಲ ನೋಡೋಕ್ಕೆ ಆ್ಯಂಡ್ ಶಾಪಿಂಗ್ ಎಲ್ಲ ಮಾಡೋಕ್ಕೆ. ನಿಮ್ಗೂ ಇಷ್ಟನಾ ಜಾತ್ರೆಗೆಲ್ಲ ಹೋಗೋಕ್ಕೆ? ಆ್ಯಂಡ್ ನೀವು ಯಾರ್ಯಾರ ಜಾತ್ರೆಗೆ ಬಂದಿದ್ರಾ ದೇವನಹಳ್ಳಿ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಚೆನ್ನಾಗಿ ಶಾಪಿಂಗ್ ಮಾಡಿದ್ವಿ ಎಲ್ಲ ಕಡೆ. ಆ್ಯಂಡ್ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.